ಇನ್ನು ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಮುಖ್ಯಮಂತ್ರಿ ಬದಲಾವಣೆ ಕೂಗು ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಏನಂದ್ರೆ ನಿನ್ನೆ ತುಮಕೂರಿನಲ್ಲಿ ದಲಿತ ಸಂಘರ್ಷ ಸಮಿತಿ ಸಮಾವೇಶದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಭಾಗವಹಿಸಿದರು. ಅಲ್ಲಿ ಮೈಕ್ ಮುಂದೆನೇ ಬಂದು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಅವರ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ. ಪರಮೇಶ್ವರು ಅಲ್ಲೇ ಇದ್ದರು. ಪರಮೇಶ್ವರ್ಗೆ ಯಾರು ಕೂಗಿಲ್ಲ. ಈಗ ಬೆಳಗಾವಿನಲ್ಲಿ ಕೂಗಿದ್ರೆ ಅದೊಂಥರ, ಸತೀಶ್ ಜಾರಕಿಹೊಳಿಗೆ ಆ ಥರ ಕೂಗಿರೋದು, ಘೋಷಣೆ ಕೂಗಿರೋದು ತುಮಕೂರಿನಲ್ಲಿ. ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಕೂಗು ಹಾಕಿದ್ದಾರೆ. ತುಮಕೂರಿನ ದಲಿತ ಸಂಘರ್ಷ ಸಮಿತಿ ಕಾರ್ಯಕ್ರಮದಲ್ಲಿ ನಡೆದಿರೋ ಘಟನೆ. ಅವ್ರು ಮುಂದೆನೇ ಕೂಗು ಹಾಕಿದ್ರು, ಸತೀಶ್ ಜಾರಕಿಹೊಳಿ ಅದನ್ನು ತಡಿಲಿಲ್ಲ, ಸುಮ್ಮನೆ ಇದ್ರು. ಇದಕ್ಕೂ ಮೊದಲು ಪರಮೇಶ್ವರ್ ಅವ್ರನ್ನ ಭೇಟಿಯಾಗಿದ್ದರು ಸತೀಶ್ ಜಾರಕಿಹೊಳಿ. ಸೊ ಖರ್ಗೆ ಭೇಟಿ ಬೆನ್ನಲ್ಲೇ ಪರಮೇಶ್ವರ್ ಜೊತೆ ಕೆಲ ಹೊತ್ತು ಚರ್ಚೆ ಮಾಡಿದ್ದಾರೆ. ಒಟ್ಟು 3-4 ಸರ್ತಿ ಇಬ್ಬರು ಭೇಟಿ ಮಾಡಿ ಮೀಟಿಂಗ್ ಮಾಡಿ ಚರ್ಚೆ ಮಾಡಿರ್ತಕ್ಕಂಥದ್ದು. ಇದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಸಾಕಷ್ಟು ಅನುಮಾನವನ್ನು ಮೂಡಿಸ್ತಾ ಇರ್ತಕ್ಕಂಥದ್ದು ಇದೇ ಕಾರಣ. ಮುಂದಿನ ಅಂದರೆ ಪೋಟ್ರೆ ಮಾಡ್ತಾ ಇದ್ದಾರಾ, ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಮುಂದಿನ ಸಿಎಂ ಅಂತ. ಎಲ್ಲರೂ ಸೇರಿಕೊಂಡು ಇನ್ನೊಬ್ಬರ ಪಾಲಾಗಬಾರ್ದು. ಅದು ಒಂದು ವೇಳೆ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟಿದ್ದೇ ಆದರೆ ಅವರ ಆಪ್ತರಿಗೆ ಸಿಗಬೇಕು, ಅಹಿಂದಾದವರಿಗೆ ಸಿಗಬೇಕು ಅಂತ. ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರಿಗೆ, ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಸರ್ ಅವರಿಗೆ, ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರಿಗೆ, ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಸರ್ ಅವರಿಗೆ, ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರಿಗೆ, ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಸರ್ ಅವರಿಗೆ, ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರಿಗೆ, ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ. ಬೆಟ್ಟಾಗಿದ್ದೀವಿ, ಊಟ ಮಾಡಿಸಿರೋ ಅಷ್ಟೇ. ನಂದು ಬೇರೆ ಕಾರ್ಯಕ್ರಮ ಇತ್ತು, ಸೊ ಅಲ್ಲಿ ಬಂದಿದ್ದೆ. ಸಾಹೇಬ್ರದನ್ನು ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ವಿ. ಬೇರೆ ಏನಾಗ್ತಿದೆ ಏನಿತ್ತು. ಈಗ ಸಿಎಂ ರಾಜೀನಾಮೆ ಇಲ್ಲ, ನಾವಿಲ್ಲಿ ಕೊಡಬೇಡ ಅಂತ ಹೇಳಿರಲ್ಲ, ಅವ್ರು ಕೂಗು ಮಾಡಿದ್ರೆ ನಾವು ಬೇಡ ಅಂತ ಹೇಳಿದ್ರೆ. ಅಲ್ಲ, ಡೆಲ್ಲಿಗೆ ಸರ್ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅದು ಈ ಸಿಎಮ್ಗೆ ಸಾಹೇಬ್ರು ಹೆಂಗೆ ಭೇಟಿ ಆದ್ವಿ ಹಂಗೆ ಅಷ್ಟೇ. ಅದು ನಮ್ಮ ಅಧ್ಯಕ್ಷರಿಗೆ ಹೋಗಿದ್ದೀವಿ ಅಷ್ಟೇ, ಭೇಟಿಯಾಗಿದ್ದೀವಿ. ಬಿಟ್ಟರೆ ಬೇರೆ ಏನಿಲ್ಲ. ಬೇರೆ ಅವ್ರ ದೇಶ ಇರಲಿಲ್ಲ. ರೀಸೆಂಟಾಗಿ ಬೆಂಗಳೂರಲ್ಲಿ ಭೇಟಿ ಆಗಿದ್ದೀವಿ ಸರ್, ಮತ್ತೆ ತುಮಕೂರಲ್ಲಿ ಭೇಟಿ ಆಗ್ತಾನೆ ಇರ್ತೀವಿ. ಮತ್ತೆ ಎಲ್ಲ ಒಂದೇ ಮಂತ್ರಿಗಳು ಶಾಸಕರು ಭೇಟಿ ಆಗ್ತಾನೆ ಇರ್ತೀವಿ. ಅದೇ ನಂಗೆ ನೀವು ಹೆಂಗೆ ಸೇರಿದ್ರಿ, ಡೈಲಿ ಸೇರ್ತಿರಲ್ಲ, ಮತ್ತೆ ನಾವು ಹಂಗೆ ಸೇರ್ತಾನೆ ಇರ್ತೀವಿ. ರಾಜ್ಯದಲ್ಲಿ ಸರ್ ದಲಿತ ಸಿಎಂ ಕೂಡ ಕೇಳಿ ಬರ್ತಾರೆ. ಯಾಕಂದ್ರೆ ಹೇಳಿದಿಲ್ಲ, ಈಗ ದಲಿತ ಸಿಎಂದು ಈಗ ಸದ್ಯಕ್ಕೆ ಇಲ್ಲ ಪ್ರಸ್ತಾವನೆ. ಇದ್ದಾಗ ಹೇಳ್ತೀವಿ, ನಿಮ್ಗೆ ಕರೆದು ನಾವು ಹೇಳ್ತೀವಿ ನಮ್ಮ ಡಿಮಾಂಡ್ ಇದೆ ಅಂತ. ಈಗಿಲ್ಲ ಯಾವುದು. ಖಾಲಿನೇ ಇಲ್ಲ. ಎಲ್ಲಿ ಯಾರಿಗೆ ಮಾಡೋರು, ಯಾರ ಜಾಗದಾಗ ಮಾಡೋರು? ಸಿಎಂ ಇರೋದು ಒಂದೇ ಸ್ಥಾನ, ಮತ್ತೆ ಎಲ್ಲಿ ಮಾಡೋರು? ಇಲ್ಲಿ ತುಮಕೂರಲ್ಲಿ ನೋಡಿದ್ರೆ ತುಮಕೂರಿಂದ ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅಂತ ಹೇಳ್ತಾರೆ. ಅದು ಸನ್ನಿವೇಶ ಸಮಯಕ್ಕೆ ಬಂದಿಲ್ಲ. ಬಂದಾಗ ನಿಮ್ಗೆ ಹೇಳ್ತೀನಿ.